ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ ಮನೆ. ನಾನು ಒಂದು ಅನುಭವವನ್ನು ನಿಮ್ಮ ಒಂದಿಗೆ ಹಂಚಿಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಏನಂದ್ರೆ, ನನಗೆ ಒಂದು ಕೆಲಸ ತುಂಬಾ ಸ್ಟ್ರಕ್ ಆಗ್ಬಿಟ್ಟಿತ್ತು. ಯಾವುದು ಅಂತಂದ್ರೆ, ಈ ರೆಕಾರ್ಡಿಂಗ್ ಮಾಡ್ತಕ್ಕಂಥದ್ದೇ. ತುಂಬಾ ರೆಕಾರ್ಡ್ ಮಾಡೋದಿತ್ತು. ಆದ್ರೆ ನನಗೆ ಸುಮಾರು ಒಂದು 15-20 ದಿವಸ ಏನ್ ಮಾಡಿದ್ರು ಕೂಡ ರೆಕಾರ್ಡ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಟೈಮ್ ಇತ್ತು, ಯಾವುದೇ ರೀತಿಯ ಅನಾರೋಗ್ಯನೂ ಇರಲಿಲ್ಲ, ಮನೇಲೂ ಏನೂ ತೊಂದರೆ ಇರಲಿಲ್ಲ, ಎಲ್ಲ ಫೆಸಿಲಿಟೀಸ್ ಇತ್ತು. ಆದ್ರೂ ಕೂಡ ನನಗೆ ಆ ರೆಕಾರ್ಡಿಂಗ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಕೆಲಸ ತುಂಬಾ ಸ್ಟ್ರಕ್ ಆಗ್ಬಿಟ್ಟಿತ್ತು. ಯಾವ ತರ ನಾನು ಎಷ್ಟೋ ಕಲರ್ಸ್ಗಳನ್ನು ಕೂಡ ಹಾಕೊಂಡೆ, ಆದ್ರೂ ಕೂಡ ಮೂವ್ ಆಗ್ತಾ ಇರಲಿಲ್ಲ. ಏನ್ ಮಾಡ್ಬೇಕು ಅಂತಾನೆ ನಂಗೆ ಗೊತ್ತಾಗದೆ ನಾನು ಕೈ ಚೆಲ್ಲಿ ಬಿಟ್ಟಿದ್ದೆ ಅಂತ. ಯಾವಾಗ ಬರುತ್ತೋ ಮನ್ಸು ಅವಾಗಲೇ ಮಾಡೋಣ. ಆದ್ರೆ ಮನ್ಸಲ್ಲಿ ಇದೆ, ನನಗೆ ಗೊತ್ತಿರ್ತಕ್ಕಂಥ ವಿದ್ಯೆಯನ್ನ ನಾನು 10 ಜನರ ಹೊತ್ತಿಗೆ ಹಂಚ್ಕೋಬೇಕು, 10 ಜನಕ್ಕೆ ತಿಳಿಸ್ಬೇಕು, 1000 ಜನಕ್ಕೆ ತಿಳಿಸ್ಬೇಕು, ಅವರಿಗೂ ಉಪಯೋಗ ಆಗ್ಲಿ ಅಂತ ಹೇಳ್ತಕ್ಕಂಥ ಮನಸ್ಸಿದೆ. ಆದ್ರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ತರ ಅಸಹಾಯಕತೆ ನಿಮ್ಗೂ ಎಷ್ಟೋ ಸಲ ಆಗಿರ್ಬೋದು. ಕೆಲಸ ಮಾಡದೇ ಇರ್ಲಿಕ್ಕೆ ಯಾವುದೇ ತೊಂದರೆನೂ ಇರೋದಿಲ್ಲ, ದೈಹಿಕವಾಗ್ಲಿ ಮಾನಸಿಕವಾಗ್ಲಿ ಏನು ತೊಂದರೆ ಇರೋದಿಲ್ಲ. ಆದ್ರೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಈ ತರ ಆಗಿತ್ತು ನನ್ಗೆ. ಒಂದು 15-20 ದಿವಸ ಏನ್ ಮಾಡಿದ್ರು ರೆಕಾರ್ಡ್, ಬಾಕಿ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತೀನಿ, ಅದ್ರ ರೆಕಾರ್ಡ್ ಮಾಡಕ್ ಆಗ್ತಾ ಇರ್ಲಿಲ್ಲ. ದೃಷ್ಟಿ ಆಗಿದ್ದೇನೋ ಅಂತ ದೃಷ್ಟಿನೂ ಮಾಡಿಸ್ಕೊಂಡು ಸುಮಾರೆಲ್ಲ ಮಾಡಿದೆ. ನೋಡಿ, ಯಾವ್ಯಾವ್ದ್ರಿಂದ ಆಗತ್ತೆ ಹೇಳೋದಕ್ಕೆ ನಾನು ನಿಮ್ಗೊಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಯಾವ್ಯಾವ್ದ್ರಿಂದ ಬೇರೆ ಒಂದ್ರಿಂದ ಆಗ್ಲಿಲ್ಲ ಅಂತಂದ್ರೆ ನೀವು ಕೈ ಚೆಲ್ಲಿ ಕೂರ್ಬಾರ್ದು, ಇನ್ನೊಂದ್ರಿಂದ ಪ್ರಯತ್ನ ಮಾಡ್ಬೇಕು, ಅವಾಗ ಇನ್ನೊಂದ್ರಿಂದ ಆಗತ್ತೆ. ಅದಕ್ಕೆ ಇದೊಂದು ಉದಾಹರಣೆ ನಿಮ್ಗೆ ಕೊಡ್ತಾ ಇದ್ದೀನಿ. ಹೀಗಾದವಾಗ ಒಂದು ದಿವಸ ನನ್ನ ಸೊಸೆ ತಂಗಿ ಸಿಕ್ಕಿದ್ಲು. ಅವ್ಳು ಕೇಳಿದ್ರು, ಅತ್ತೆ ಹೇಗಲ್ಲ ನಡೀತಾ ಇದೆ ನಿಮ್ದು ಯೂಟ್ಯೂಬ್ ಚಾನಲ್, ಹೇಗೆ ನಡೀತಾ ಇದೆ, ರೆಕಾರ್ಡಿಂಗ್ ಎಲ್ಲ ಹೇಗಾಗ್ತಾ ಇದೆ ಅಂತ. ಇಲ್ಲಮ್ಮ, ಯಾಕೋ ತುಂಬಾ ಸ್ಟ್ರಕ್ ಆಗುವುದ, ಮುಂದೆ ಸಾಗ್ತಾ ಇಲ್ಲ, ರೆಕಾರ್ಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನ್ಗೆ ಅಂತಂದೆ. ಅವಳು ತಕ್ಷಣ ಹೇಳಿದ್ಲು, ಅತ್ತೆ ನಿಮ್ ರೂಮ್ನಲ್ಲಿ ಯಾವ್ದಾದ್ರೂ ಒಂದು ವಸ್ತು, ಹಳೆಯ ವಸ್ತು, ಬೇಡದ್ದು ನೀವು ಇಟ್ಕೊಂಡಿದ್ದೀರಾ? ಎಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ, ಯಾವ್ದಾದ್ರು ಗಡಿಯಾರ ಯಾವ್ದಾದ್ರು ನಿಂತಿದ್ದಿದ್ಯಾ? ಹಾಗೇನಾದ್ರು ಇದ್ರೆ ಅದು ಉಪಯೋಗ ಬರೋದಿಲ್ಲ ಅಂತಂದ್ರೆ ಅದನ್ನ ಬಿಸಾಕ್ಬಿಡಿ, ಇಲ್ಲ ಅಂದ್ರೆ ಅದನ್ನ ಚಾಲು ಮಾಡಿ. ನೋಡಿ, ನನ್ನ ಹತ್ರ ಒಂದು ಗಡಿಯಾರ ಇತ್ತು, ವಾಚ್ ಇತ್ತು ಒಂದು. ಅದಕ್ಕೆ ಈ ಸ್ಮಾರ್ಟ್ ವಾಚ್, ಅದು ಚಾರ್ಜ್ ಮಾಡ್ಕೋಬೇಕು. ಚಾರ್ಜ್ ಮಾಡಿ ಅದನ್ನ ವಾಕಿಂಗ್ ಟೈಮಲ್ಲೇ ಜಾಸ್ತಿ ಉಪಯೋಗಿಸ್ತಾ ಇದ್ದೆ ನಾನು, ಎಷ್ಟು ಸ್ಟೆಪ್ ಆಗಿದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ. ಅದು ಚಾರ್ಜೇ ಮಾಡದೆ ಹಾಗೇ ಇಟ್ಬಿಟ್ಟಿದ್ದೆ, ಅದು ಸ್ಟಾಪ್ ಆಗಿತ್ತು. ಅವಳು ಹಾಗೆ ಹೇಳಿದ ತಕ್ಷಣ ನಾನು ಆ ವಾಚನ್ನು ತೆಗೆದು ಚಾರ್ಜ್ ಮಾಡಿ ಅದನ್ನ ಚಲಿಸೋ ಹಂಗೆ ಮಾಡಿದೆ. ಅದು ಆದ ಮರುದಿನನೇ ನಾನು ನನ್ನ ಈ ರೆಕಾರ್ಡಿಂಗ್ ಮಾಡೋದು, ಇದನ್ನ ಯೂಟ್ಯೂಬಿಗೆ ಹಾಕೋದು ಕಂಟಿನ್ಯೂ ಮಾಡಿ. ಅಂದ್ರೆ ಹಲವಾರು ಕಾರಣಗಳಿಂದ, ಹಲವಾರು ರೀತಿಯ ಒಂದು ನಮ್ಮ ಕೆಲಸಕ್ಕೆ ಹಲವಾರು ರೀತಿಯಲ್ಲಿ ಅಡೆತಡೆಗಳು ಬರ್ಬೋದು. ಯಾವುದೋ ಒಂದು ಮಾಡಿದೆ, ಯಾವುದೋ ಒಂದು ಇದು ಮಾಡ್ಕೊಂಡೆ, ಹೋಗ್ಲಿಲ್ಲ, ಸರಿಯಾಗ್ಲಿಲ್ಲ ಅಂತಂದ್ರೆ ಕೈ ಚೆಲ್ಲಿ ಬಿಡ್ಬೇಡಿ, ಇನ್ನೊಂದು ಯಾವುದೋ ಕಾರಣ ಇರುತ್ತೆ ಅದಕ್ಕೆ. ನೋಡಿ, ಈ ತರ ಮಾಡ್ಕೊಂಡೋಗ ನನ್ಗೆ ಕೆಲಸ ಫಾಸ್ಟ್ ಆಗಾಯ್ತು. ನೀವು ಅಷ್ಟೇ, ನಿಮ್ ಕೆಲಸ ಸಾಕ್ತಾ ಇಲ್ಲ ಅಂದ್ರೆ ನೋಡಿ, ನೀವು ಯಾವ್ದಾದ್ರು ಹಳೆ ವಸ್ತುಗಳು, ಬೇಡದಾಗಿದ್ದನ್ನ, ನಾವು ಎಷ್ಟೋ ವಸ್ತುಗಳನ್ನ ಇಟ್ಕೊಂಡ್ಬಿಡ್ತೀವಿ ಮನೆಯಲ್ಲಿ, ನಮ್ಗೆ ಬೇಕೇ ಆಗಿರೋದಿಲ್ಲ, ಅಥವಾ ನಾವು ವರ್ಷಕ್ಕೊಂದ್ಸಲ ಎಲ್ಲೋ ಬೇಕು, 6 ತಿಂಗಳಿಗೆ ಒಂದ್ಸಲ ಬೇಕು ಅಂತ ವಸ್ತುಗಳನ್ನ ತುಂಬಿಟ್ಕೊಂಡ್ಬಿಡ್ತೀವಿ. ಎಲ್ಲರ ಮನೆಯ ಕಥೆನೂ ಹಾಗೇನೆ. ನಂದು ಹಾಗೆ ಆಗಿತ್ತು. ಎಷ್ಟು ಸಾಮಾನು ಅಂತ ತೆಗೆ ಹಾಕ್ಲಿ, ಬೇಕಾದ ಸಾಮಾನು ಇದೆ, ಹಾಗತ್ತೆ ತೆಗೆ ಹಾಕ್ಲಿಕ್ಕೂ ಬರೋದಿಲ್ಲ, ನಮ್ಗೆಲ್ಲೋ 6-3 ತಿಂಗಳಿಗೆ ಒಂದ್ಸಲ ಉಪಯೋಗಿಸ್ತೀವಿ ನಾವು. ಆದ್ರೆ ಗಡಿಯಾರ ನಿಂತಿದ್ದು ಇದ್ರೆ, ನಿಮ್ ರೂಮಲ್ಲಾಗ್ಲಿ, ನಿಮ್ ಮನೆಯಲ್ಲಾಗ್ಲಿ ಯಾವುದೇ ಗಡಿಯಾರ ಕೆಟ್ಟು ನಿಂತಿತ್ತು ಅಂತಂದ್ರೆ, ಒಂದು ಅದು ಉಪಯೋಗಿಸಕ್ ಬಂದ್ರೆ ಉಪಯೋಗಿಸಿ, ಇಲ್ಲಾಂದ್ರೆ ಅದನ್ನ ಬಿಸಾಕಿ, ಇಲ್ಲಾಂದ್ರೆ ಅದು ಚಾಲು ಹೋಗಂಗ್ ಮಾಡಿ. ಅದಕ್ಕೇನು ಬ್ಯಾಟ್ರಿ ಬೇಕು ಅದಂತಂದು ಹಾಕೊಂಡು ಮಾಡ್ಕೊಳ್ಳಿ. ಆಗ ನಿಮ್ಮ ಕೆಲಸಗಳು ಚಲಿಸಕ್ ಶುರುವಾಗತ್ತೆ. ಆ ಟೈಮ್ ಸ್ಟ್ರಕ್ ಆಗ್ಬಿಟ್ಟಿದೆ, ಆ ಟೈಮ್ ಮುಂದೆ ಹೋಗ್ತಾ ಹೋಗುತ್ತೆ. ಇದು ನನ್ನ ಜೀವನದಲ್ಲಿ ನಂಗೆ ಆಗಿರ್ತಕ್ಕಂಥ ಅನುಭವ. ಅದನ್ನ ನಿಮ್ ಜೊತೆ ಹಂಚ್ಕೊಳ್ಳೋಣ. ನಿಮ್ಗೂ ಹೀಗೆಲ್ಲರೂ ಆಗಿದ್ದವಾಗ
ನೀವು ಆ ಥರ ಮಾಡ್ಕೊಳ್ಳಿ. ಹಲವಾರು ವಿಧಾನಗಳನ್ನು ಮಾಡ್ತೀವಿ ನಾವು. ದೃಷ್ಟಿನೂ ಹಾರಿಸ್ಕೊಳ್ತೀವಿ, ಮತ್ತೊಂದು ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಅದೊಂದು ಪೂಜೆ ಮಾಡ್ತೀವಿ, ಅದೊಂದು ಮಂತ್ರನ ಹೇಳ್ಕೊಳ್ತೀವಿ, ಎಲ್ಲ ಮಾಡ್ತೀವಿ. ಅದಲ್ಲದೆ ಇದು ಒಂದಿದೆ. ನಿಮ್ಗೆ ಹಾಗೇನಾದ್ರು ಆಗಿದ್ರೆ ನೋಡ್ಕೊಳ್ಳಿ, ನಿಮ್ಮಲ್ಲಿ ಯಾವ್ದಾರು ಗಡಿಯಾರ, ನಿತ್ತಿದ್ದ ಗಡಿಯಾರ ಇದ್ದಿದ್ರೆ ಅದನ್ನ ಚಾಲು ಹಾಗಾಗಿ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹೀಗೆ ನಿಮ್ಮ ಅನುಭವಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸ್ತಾವಾಗ, ಓ ಹೌದು, ನಾಗರತ್ನಮ್ಮ ಒಬ್ಬರೇ ಹೇಳಿದ್ದಲ್ಲ, ಇವ್ರಿಗೂ ಕೂಡ ಈ ತರ ಅನುಭವ ಆಗಿದೆ ಅಂತ ಬೇರೆಯವರಿಗೆ ಅದು ಸ್ಫೂರ್ತಿ ಆಗತ್ತೆ. ಹಾಗಾಗಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.